ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಸತ್ಯ ಘಟನೆಯನ್ನು ಆಧರಿಸಿದ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತಾ ಇದ್ದೀನಿ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯು ಸಾಕ್ಷಿ ಅನ್ನುವಂಥ ಅಭಿಪ್ರಾಯ ನನ್ನದು. ಹೀಗಿರುವಾಗ ಇವತ್ತಿನ ಸಂಚಿಕೆ ನಿಜಕ್ಕೂ ಕೂಡ ಭಾರತೀಯರಾದಂಥ ನಮಗೆ ಹೆಮ್ಮೆಯ ಒಂದು ಸಂಚಿಕೆ ಅಂತಲೇ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಅದರಲ್ಲೂ ಕೂಡ ಸ್ವಾತಂತ್ರ್ಯದ ಚಳವಳಿಯ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ವೀರ ನಾರಿಯರು ಪುರುಷರಷ್ಟೇ ಸರಿ ಸಮಾನರಾಗಿ ತಮ್ಮ ಒಂದು ಸ್ವಾತಂತ್ರ್ಯಕ್ಕಾಗಿ ಸೇವೆ ಸಲ್ಲಿಸಿದಂಥ ವೀರಗಾಥೆಯನ್ನು ನಾವು ಹಲವಾರು ಕೇಳಿದ್ದೇವೆ, ನೋಡಿದ್ದೇವೆ. ಹೀಗಿರುವಾಗ ಆ ಒಂದು ಸಮಯದಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಹೆಮ್ಮೆಯ ನಾರಿ, ಹೆಮ್ಮೆಯ ವೀರ ಮಹಿಳೆ, ಹೆಮ್ಮೆಯ ಒಬ್ಬ ಸಾಧಕಿಯ ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಆ ತಾಯಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಈಗಿನ ಬಿಜಾಪುರ ಜಿಲ್ಲೆಯ ನಾರಿ, ಅದು ಕೂಡ ಅವಳು ಬಾಗಲಕೋಟೆ ಜಿಲ್ಲೆಯ ಒಬ್ಬ ಹೆಣ್ಣು ಮಗಳು ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಬಿಜಾಪುರ ಜಿಲ್ಲೆ ಸಾಕಷ್ಟು ವಿಷಯಗಳಿಗೆ ಹೆಸರು ವಾಸಿಯಾಗಿರ್ತಕ್ಕಂಥ ಜಿಲ್ಲೆ. ಬಿಜಾಪುರ ಜಿಲ್ಲೆಯಲ್ಲಿ ಪಂಚ ನದಿಗಳು ಹಾದು ಹೋಗಿರುವಾಗ ಆ ಜಿಲ್ಲೆಗೆ ಮತ್ತೊಂದು ಕರ್ನಾಟಕದ ಪಂಜಾಬ್ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿರ್ತಕ್ಕಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ. ಜೊತೆಗೆ ಪ್ರಸಿದ್ಧ ವಿಶ್ವಗುರು ಬಸವಣ್ಣನವರು ಹುಟ್ಟಿ ಬೆಳೆದಿರತಕ್ಕಂಥ ಒಂದು ನಾಡು ಬಿಜಾಪುರ ಜಿಲ್ಲೆ ಅನ್ನುವಂಥ ಒಂದು ಮಾತುಗಳು ಕೂಡ ಪ್ರಚಲಿತದಲ್ಲಿ ಇವೆ. ಜೊತೆಗೆ ಅಲ್ಲಿ ಹಲವಾರು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿರ್ತಕ್ಕಂಥ ಒಂದು ಜಿಲ್ಲೆ ಬಿಜಾಪುರ ಜಿಲ್ಲೆ. ನಡೆದಾಡುವ ದೇವರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿ ತನ್ನ ಒಂದು ವಾಕ್ಚಾತುರ್ಯದಿಂದ ನಾಡಿನ ಜನತೆಗೆ ಸದ್ಬುದ್ಧಿಯನ್ನು ಹೇಳಿ ಹೋಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರು ನೆಲೆಸಿದ್ದಂಥ ಒಂದು ಜಿಲ್ಲೆ ಬಿಜಾಪುರ ಜಿಲ್ಲೆ. ಹೀಗಿರುವಾಗ ಬಿಜಾಪುರ ಜಿಲ್ಲೆಗೆ ವಿಶೇಷತೆಗಳನ್ನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಅನ್ನುವಂಥ ಭಾವನೆ ನನ್ನದು. ಆಮೇಲೆ ಬಿಜಾಪುರದ ಊಟ ಅಂತಂದ್ರೆ ಸ್ವರ್ಗದ ಸುಖ ಅನ್ನುವಂಥ ಒಂದು ಮಾತುಗಳು ಕೂಡ ಪ್ರಚಲಿತ. ಬಿಜಾಪುರದಲ್ಲಿ ಬೆಳೆಯುವಂಥ ದ್ರಾಕ್ಷಿ ಬೆಳೆ ಹಾಗೂ ಬಿಳಿಜೋಳದ ಒಂದು ರೊಟ್ಟಿ ಊಟ ನಿಜಕ್ಕೂ ಕೂಡ ಬಾಯಲ್ಲಿ ನೀರೂರಿಸುವಂಥ ಒಂದು ವಿಚಾರ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಯಾರನ್ನೇ ಕೇಳ್ರಿ ಬಿಜಾಪುರದ ಬಿಳಿಜೋಳ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೂ ಬಿಜಾಪುರ ಜಿಲ್ಲೆಯ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥ ಇವತ್ತಿನ ಸಂಚಿಕೆಯ ವೀರ ಮಹಿಳೆ ಅವಳು. ಈ ಸಂದರ್ಭದಲ್ಲಿ ನಾನು ಅವಳನ್ನು ಹೆಸರಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಈಗಿನ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದ ತವರು ಮನೆಯ ಹೆಣ್ಣು ಮಗಳಾಗಿರ್ತಕ್ಕಂಥ ಕಾಶಿಬಾಯಿಯು ಪ್ರವರ್ಧಮಾನಕ್ಕೆ ಬಂದಾಗ ಅವಳನ್ನು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮಕ್ಕೆ ಮದುವೆಯನ್ನು ಮಾಡಿಕೊಡಲಾಗ್ತೈತಿ. ಅದು ದೇಸಾಯಿಯರ ಮನೆತನಕ್ಕೆ. ಯಾಕಂದರೆ ಸೊನ್ನ ಗ್ರಾಮದಲ್ಲಿಯೂ ಕೂಡ ಈ ಮಹಿಳೆ ದೇಸಾಯಿಯರ ಮನೆತನದಲ್ಲಿಯೇ ಜನಿಸಿರ್ತಾಳೆ. ಹೀಗಿರುವಾಗ ದೇಸಾಯಿಯರ ಸೊನ್ನ ಮನೆತನದಿಂದ ಹೋಗಿ ಬಿಜಾಪುರ ಜಿಲ್ಲೆಯ ಜೈನಾಪುರದ ವಾಡೆಯ ಸೊಸೆಯಾಗಿ ಅಲ್ಲಿ ಅವಳು ಬಾಳುವಂಥ ಸಂದರ್ಭದಲ್ಲಿ ಅವಳು ಮದುವೆಯಾದ ಕೆಲವು ವರ್ಷಗಳ ಅಂತರದಲ್ಲಿ ಅವಳ ಪತಿಯು ಕೂಡ ತೀರ್ಕೊಂಡು ಹೋಗ್ತಾರೆ. ಹೀಗಿರುವಾಗ 14 ಹಳ್ಳಿಗಳ ಒಡತಿಯಾಗಿ ಸಾವಿರಾರು 15,000 ಎಕರೆಯ ಜಮೀನಿನ ಮಾಲಕತ್ವವನ್ನು ಹೊಂದಿರತಕ್ಕಂಥ ಶ್ರೀಮಂತಿಕೆಯ ಸುಪ್ಪತ್ತಿಗೆ ತೇಲಬೇಕಾಗಿರ್ತಕ್ಕಂಥ ಈ ಮಹಿಳೆ ನಿಜಕ್ಕೂ ಕೂಡ ಆ ಒಂದು ಸುಖದ ಸುಪ್ಪತ್ತಿಗೆ ತೇಲುವಂಥ ಸಂದರ್ಭ ಎದುರಾಯಿತು. ಹೀಗಿರುವಾಗ ಆಗಿನ ಸಂದರ್ಭದಲ್ಲಿ 1942 ಅದು ಕೂಡ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿರ್ತಕ್ಕಂಥ ಒಂದು ಸಮಯ. ಆ ಸಮಯದಲ್ಲಿ ಕಲ್ಕತ್ತಾದಿಂದ ಬಿಜಾಪುರಕ್ಕೆ ಬ್ರಿಟಿಷ್ ಅಧಿಕಾರಿಯೊಬ್ಬರು, ದೊಡ್ಡ ಅಧಿಕಾರಿ ಬಿಜಾಪುರ ಜಿಲ್ಲೆಗೆ ಬರುವವರಿದ್ದರು. ಆ ಸಂದರ್ಭದಲ್ಲಿ ಈಗಿನಂತೆ ವಾಹನ ಸೌಕರ್ಯಗಳು ಇರಲಿಲ್ಲ. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾತಂದ್ರೆ ಎತ್ತಿನ ಗಾಡಿಯಲ್ಲಿಯೋ ಅಥವಾ ಕುದುರೆಯ ಮೇಲೇನೂ ಹೋಗಬೇಕಾಗುವಂಥ ಒಂದು ಪರಿಸ್ಥಿತಿ ಇತ್ತು. ಜೊತೆಗೆ ವಾಹನಕ್ಕೆ ತಿರುಗಾಡಲಿಕ್ಕೆ ಸರಿಯಾದ ರಸ್ತೆಗಳು ಕೂಡ ಇರಲಿಲ್ಲ. ಹೀಗಿರುವಾಗ ಆ ಒಬ್ಬ ದೊಡ್ಡ ಅಧಿಕಾರಿ ಬರುವಂಥ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಂಥ ನಿರ್ಧಾರದಿಂದ ರೊಚ್ಚಿಗೆದ್ದ ಈ ಒಬ್ಬ ವೀರ ಮಹಿಳೆಯ ಒಂದು
ಕಥಾನಕವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಜೊತೆಗೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರಾಜ ಮಹಾರಾಜರು, ದೊಡ್ಡ ಶ್ರೀಮಂತರು, ಕೋಟ್ಯಾಧಿಪತಿಗಳು ತಿರುಗಾಡುವಂಥ ಒಂದು ಸಂದರ್ಭದಲ್ಲಿ ಬಳಸ್ತಿರ್ತಕ್ಕಂಥ ಕಾರು ಅಂತಂದರೆ ರೋಲ್ಸ್ ರಾಯ್ ಕಾರು. ರೋಲ್ಸ್ ರಾಯ್ ಕಾರು ಎಲ್ಲಿದೆ, ಯಾರ ಹತ್ರ ಇದೆ ಅಂತಂದರೆ ಅದು ರಾಜ ಮಹಾರಾಜರ ಹತ್ತಿರ ಮಾತ್ರ ಇತ್ತು. ಆ ಒಂದು ಸಂದರ್ಭದಲ್ಲಿ ರಾಜ ಮಹಾರಾಜರು ಆ ಕಾರನ್ನು ಹತ್ತುತ್ತಿದ್ದರು. ಅದು ಕೂಡ ಕರ್ನಾಟಕದ ಮೈಸೂರಿನ ಮಹಾರಾಜರ ಹತ್ತಿರ ಒಂದು ಕಾರಿತ್ತು. ಅದರ ತರುವಾಯ ಬಿಜಾಪುರದ ಕಾಶಿಬಾಯಿ ಅಂತರ ಹತ್ತಿರ ಈ ಕಾರು ಇನ್ನೊಂದು ಇತ್ತು. ಹೀಗಿರುವಾಗ ಬಿಜಾಪುರ ಜಿಲ್ಲಾಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗೆ ವಾಹನ ಸಂಚಾರಕ್ಕಾಗಿ ಈ ಒಂದು ರೋಲ್ಸ್ ರಾಯ್ ಕಾರನ್ನು ಕಾಶಿಬಾಯಿ ಅವತರ ಕೇಳಿದಾಗ, ಕೆಲವೊಂದು ದಿವಸಗಳ ಮಟ್ಟಿಗೆ ಕೊಡಿ ಅಂತ ಕೇಳಿದಾಗ ಖಂಡಿತವಾಗಿ ಕಾಶಿಬಾಯಿ ನಿರಾಕರಿಸ್ತಾಳೆ. ಯಾಕಂದರೆ ಬ್ರಿಟಿಷ್ ಅಧಿಕಾರಿಗೆ ಸಂಚರಿಸಲಿಕ್ಕೆ ನಾನು ಈ ಕಾರನ್ನು ತಂದಿಲ್ಲ, ನನ್ನ ಒಂದು ಸಂಚಾರಕ್ಕಾಗಿ ಈ ಒಂದು ಕಾರನ್ನು ತಂದಿದ್ದೇನೆ, ನಾನು ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಅಧಿಕಾರಿಗೆ ನನ್ನ ಕಾರನ್ನು ಸಂಚಾರ ಮಾಡಲಿಕ್ಕೆ ಕೊಡೋದಿಲ್ಲ ಅನ್ನುವಂಥ ದಿಟ್ಟ ನಿರ್ಧಾರವನ್ನು ತಿಳಿಸಿದಾಗ ಆ ಜಿಲ್ಲಾಧಿಕಾರಿಗಳಿಗೆ ಜಂಗಾಬಲವೇ ಉಡುಗಿ ಹೋದಂತಾಯಿತು ಅನ್ನುವಂಥ ಮಾತನ್ನು ಕೂಡ ನಾನು ಉಲ್ಲೇಖ ಮಾಡಲಿಕ್ಕೆ ಹೆಮ್ಮೆ ಪಡ್ತೀನಿ. ಹೀಗಿರುವಾಗ ಕಾಶಿಬಾಯಿಯ ನಿರ್ಧಾರದಿಂದ ಆ ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ದಿಕ್ಕೇ ತೋಚದಂತಾಯಿತು. ಯಾಕಂದರೆ ಹೇಳಿ ಕೇಳಿ ಬ್ರಿಟಿಷ್ ಅಧಿಕಾರಿ ಯಾವುದೇ ಒಂದು ಆದೇಶವನ್ನು ಮಾಡಲಿಕ್ಕೂ ಕೂಡ ಉಂಟು ಅನ್ನುವಂಥ ವಾಸ್ತವ ಅವನಿಗೂ ಇತ್ತು. ಹೀಗಿರುವಾಗ ಒಂದು ಆದೇಶವನ್ನು ಮಾಡ್ತಾನೆ, ಬ್ರಿಟಿಷ್ ಅಧಿಕಾರಿಗೆ ಕೊಡದೇ ಇರತಕ್ಕಂಥ ನಿನ್ನ ರೋಲ್ಸ್ ರಾಯ್ ಕಾರನ್ನು ವಾಹನ ಸಂಚಾರವನ್ನು ನಾನು ಈ ಸಂದರ್ಭದಲ್ಲಿ ನಿನ್ನ ವಾಹನಕ್ಕೆ ನಿರಾಕರಿಸ್ತೇನೆ ಅನ್ನುವಂಥ ಒಂದು ಆದೇಶವನ್ನು ಕೂಡ ಆ ಬಿಜಾಪುರ ಜಿಲ್ಲಾಧಿಕಾರಿ ನಿರ್ಣಯವನ್ನು ಕೈಗೊಂಡು ಕಾಶಿಬಾಯಿ ತಿಳಿಸ್ತಾರೆ. ಹೋಗು, ನಿನ್ನ ಆದೇಶ ನನಗೇನಾಗಬೇಕಾಗಿದೆ, ನನ್ನ ಕಾರನ್ನು ಹೊರಗೆ ನಿಲ್ಲಿಸಿ ನಾನು ಅದಕ್ಕೆ ಶಗಣಿಯಿಂದ ಭರಣಿ ತಡ್ತೀನಿ, ಕುಳ್ಳನ್ನು ಮಾಡ್ತೀನಿ ಅಂತ ಹೇಳ್ತಾಳೆ. ಯಾಕಂದರೆ ರೋಲ್ಸ್ ರಾಯನ್ನು ಆ ಜಿಲ್ಲಾಧಿಕಾರಿ ಸಂಚಾರಕ್ಕೆ ನಿರ್ಬಂಧ ಮಾಡಿದಾಗ ಆ ಕಾಶಿಬಾಯಿ ತನ್ನ ಸ್ವಂತ ಕಾರನ್ನೇ ಹೊರಗೆ ನಿಲ್ಲಿಸಿ ಶಗಣಿಯಿಂದ ಕುಳ್ಳನ್ನು ಬಡಿದಂಥ ಒಂದು ಘಟನೆ ನಿರ್ಮಾಣವಾಯಿತು. ಯಾಕಂದರೆ ಅದು ಕೊನೆಗಾಲದವರೆಗೂ ಕೂಡ ಸಂಚಾರ ಮಾಡದೇ ಹಾಗೇ ಅದು ನಾಶವಾಯಿತು ಕಾರು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದರೆ ಸೊನ್ನ ಗ್ರಾಮದ ಬಿಳಿಗಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಸೊನ್ನ ಗ್ರಾಮದ ಈ ಒಬ್ಬ ಧೀರ ಮಹಿಳೆ ಕಾಶಿಬಾಯಿ ಬಿಜಾಪುರದ ಸೊಸೆಯಾಗಿ ತನ್ನ ದಿಟ್ಟ ನಿಲುವನ್ನು ಪ್ರದರ್ಶನ ಮಾಡಿದ್ದಕ್ಕೆ, ಜಿಲ್ಲಾಧಿಕಾರಿಗೆ ಉತ್ತರವನ್ನು ನೀಡಿದ್ದಕ್ಕೆ, ಬ್ರಿಟಿಷ್ ಅಧಿಕಾರಿಗೆ ತನ್ನ ಕಾರನ್ನು ನೀಡದೇ ಇದ್ದದ್ದಕ್ಕೆ ಕನ್ನಡಿಗರಾದ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು, ಗರ್ವ ಪಡಬೇಕು. ಜೊತೆಗೆ ಆ ವೀರನಾರಿಯನ್ನು ನಾವು ಕೊಂಡಾಡಲೇಬೇಕು. ಇಂಥ ದಿಟ್ಟ ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ನಡುವೆ ಇವೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ. ಹೀಗಿರುವಾಗ ನಮ್ಮಲ್ಲಿಯೇ ಆಗಿ ಹೋಗಿರತಕ್ಕಂಥ ಈ ಧೀರ ಮಹಿಳೆ ನಿಜಕ್ಕೂ ಕೂಡ ನಮ್ಮ ನಡುವೆ ಇದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಸಂಚಿಕೆಯನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೇನೆ. ಹೀಗಿರುವಾಗ ಭಾರತ ದೇಶ ಅಂತಂದರೆ ಒಂದು ದಿಟ್ಟ ನಿಲುವಿಗೆ ಹೆಸರುವಾಸಿಯಾದಂಥ ಈ ದೇಶವಾಸಿಗಳಲ್ಲಿ ಬಂದಿರತಕ್ಕಂಥ ಹುಟ್ಟು ಗುಣವೇ ಆ ಒಂದು ಗುಣ. ಈ ಗುಣವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು. ಇಂಥ ನಿಲುವನ್ನು ತೆಗೆದುಕೊಳ್ಳಬೇಕಾದ್ರೆ ಗಟ್ಟಿದೇ ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದು ನಿಜಕ್ಕೂ ಕೂಡ ಗುಂಡಿಗೆ ಇದ್ದವರಿಗೆ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. 14 ಹಳ್ಳಿಗಳ ಸರದಾರಿಣಿಯಾಗಿ ದೊಡ್ಡ ಅರಮನೆಯಂಥ ಆಧುನಿಕ ಉಪಕರಣಗಳನ್ನು ಅಲಂಕರಿಸಿರ್ತಕ್ಕಂಥ ಒಂದು ಕೋಟೆಯಲ್ಲಿ ವಾಡಿಯಲ್ಲಿ ಸುಖದ ಸೊಪ್ಪತ್ತಿಗೆ ಇಲ್ಲಿ ತೇಲ್ತಿರ್ತಕ್ಕಂಥ ಒಬ್ಬ ಮಹಿಳೆಯಾಗಿ ಇವಳು ಬ್ರಿಟಿಷರಿಗೆ ಶಡ್ಡು ಹೊಡೆದು ತನ್ನ ಕಾರನ್ನು ಕೊಡದೆ ನಿರಾಕರಿಸಿರತಕ್ಕಂಥ ಉದಾಹರಣೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವಳು ತೆಗೆದುಕೊಂಡಿರ್ತಕ್ಕಂಥ ದಿಟ್ಟ ನಿಲುವು ಕನ್ನಡಿಗರಾದ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಈ ಸಂಚಿಕೆಯನ್ನು ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಒಂದು ಹೆಮ್ಮೆಯ ಕಾರ್ಯವನ್ನು ನೀವು ಮಾಡ್ತೀರಾ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.